ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಇವತ್ತಿನ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆಗೆ ಸಂಯೋಗ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಡಾಕ್ಟರ್ ಅಶ್ವಥ್ ಅವರ ಮಡದಿಯವರಾದಂತಹ ಡಾಕ್ಟರ್ ಕೀರ್ತಿ ಅಶ್ವಥ್ ಅವರಿದ್ದಾರೆ. ಅವರು ಯೋಗವನ್ನು ಭಾರತಕ್ಕಷ್ಟೇ ಅಲ್ಲ, ಇಡೀ ಗ್ಲೋಬಿಗೆ ತಲುಪಿಸುವಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಆನ್ಲೈನ್ ಯೋಗದ ಮೂಲಕ ಅನೇಕರನ್ನು ಇವತ್ತು ತಲುಪ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗರ್ಭ ಧರಿಸಿದ ಸ್ತ್ರೀ, ಗರ್ಭಿಣಿ ಯೋಗ ಮಾಡಬಹುದೇ ಅನ್ನುವಂಥ ಪ್ರಶ್ನೆಗೆ ಅವರ ಹತ್ರ ಪಕ್ಕಾ ಉತ್ತರ ಇದೆ. ಗರ್ಭ ಧರಿಸಿದ ಸ್ತ್ರೀ ಯೋಗ ಮಾಡಬಹುದೇ, ಯೋಗ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ನಾವೆಲ್ಲ ಅಂದ್ಕೊಂಡಿದ್ದೀವಿ ಪ್ರೆಗ್ನೆಂಟ್ ಆದಾಗ ಬೆಡ್ ರೆಸ್ಟಲ್ಲಿ ಇರಬೇಕು, ಬೆಡ್ ರೆಸ್ಟಲ್ಲಿದ್ದರೆ ಒಳ್ಳೆಯದು, ಮಗುವಿಗೇನೂ ಆಗಲ್ಲ, ಮಗು ಚೆನ್ನಾಗಿ ಬೆಳವಣಿಗೆ ಹೊಂದುತ್ತೆ ಅಂತ. ಆದರೆ ಪ್ರೆಗ್ನೆನ್ಸಿಯಲ್ಲಿ ಆಯಾ ಟೈಮಲ್ಲಿ 3 ತಿಂಗಳು ಆದಮೇಲೆ ಯೋಗಾಭ್ಯಾಸಗಳನ್ನು ಮಾಡ್ತಾ ಬರೋದ್ರಿಂದ, 3 ತಿಂಗಳವರೆಗೆ ಮನಸ್ಸನ್ನು ಹತೋಟಿ ಮಾಡ್ತಾ ಬರೋದ್ರಿಂದ, ಮನಸ್ಸಿಗೆ ಚಿಕಿತ್ಸೆ ಕೊಡೋದ್ರಿಂದ ಖಂಡಿತವಾಗಿ ಹೆಲ್ದಿ ಬೇಬಿ, ಆರೋಗ್ಯಯುತವಾದಂಥ ಮಗು ನಮ್ಮದಾಗಲಿಕ್ಕೆ ಸಹಾಯ ಆಗುತ್ತೆ. ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ಪ್ರೆಗ್ನೆನ್ಸಿಯ ನಂತರ, ಡೆಲಿವರಿ ನಂತರ ಏನು ತೂಕ ಹೆಚ್ಚು ಮಾಡ್ಕೊಂಡು ಬಿಡ್ತಾರಲ್ಲ ಲೇಡೀಸು, ಆ ಒಂದು ಓವರ್ ವೇಟ್ ಆಗದೇ ಇದ್ದ ತಡೆಯಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇಷ್ಟೆಲ್ಲ ಪ್ರಯೋಜನಗಳಿದೆ. ಇನ್ನೂ ಹೆಚ್ಚಿಗೆ ಪ್ರಯೋಜನ ಇದೆ, ಕೇಳೋಣ ತಜ್ಞರಿಂದ. ಡಾಕ್ಟರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸ್ವಾಗತವೇ. ಪ್ರೆಗ್ನೆಂಟ್ ವುಮೆನ್, ಗರ್ಭಧರಿಸಿದ ಸ್ತ್ರೀ ಯೋಗ ಮಾಡಬಹುದೇ? ಇದು ಮೊದಲನೇ ಪ್ರಶ್ನೆ. ಯಾಕೆಂದರೆ ಅನೇಕರಲ್ಲಿ ಆ ಒಂದು ಯೋಚನೆ ಇದೆ, ಯೋಗ ಮಾಡೋದ್ರಿಂದಾಗಿ ಮಗುವಿಗೆ ಏನೋ ತೊಂದರೆ ಆಗ್ಬೋದು, ಅದರಿಂದಾಗಿ ಮಿಸ್ಕ್ಯಾರೇಜ್ ಆಗ್ಬೋದು ಅಂತೆಲ್ಲ ಒಂದು ತಪ್ಪು ಕಲ್ಪನೆ ಇದೆ. ಯೋಗ ಮಾಡ್ಬೋದೇ? ಖಂಡಿತವಾಗ್ಲೂ. ಸೊ ಈ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಪ್ರೆಗ್ನೆನ್ಸಿ ಅಂತ ಇರುವಂಥ ಒಂದು ಸ್ಥಿತಿ ಯಾವುದೇ ಪ್ಯಾಥಾಲಜಿಕಲ್ ಕಂಡೀಷನ್ ಅಲ್ಲ. ಅದೊಂಥರ ಒಂದು ಪೇಷಂಟ್ ರೀತಿ ಅಂತ ಹೇಳಿ ನಾವು ಅದನ್ನು ತಿಳ್ಕೊಬಿಡ್ತೇವೆ. ಅಂದರೆ ಡಯಟು, ಚೆಕಪ್ಪು, ಗುಳಿಗೆ, ಔಷಧಿ, ಡಾಕ್ಟರ್ ಹತ್ರ ಹೋಗೋದು, ಡಾಕ್ಟರ್ ಹತ್ರ ಬರೋದು, ಅಲ್ಲಿ ಬ್ಲಡ್ ಟೆಸ್ಟ್ ಅಂತ ಹೇಳಿ ಅದನ್ನು ಆ ಪರಿಸರದಿಂದ ನೋಡಿ ನಮಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ ಅದನ್ನು ಒಂದು ಪ್ಯಾಥಾಲಜಿಕಲ್ ಕಂಡೀಷನ್, ಏನೋ ಒಂದು ದೊಡ್ಡ ಸಮಸ್ಯೆ ಥರ ಆಗಿಬಿಟ್ಟಿದೆ ಅಂತ ಹೇಳಿ ನಮ್ಮ ಒಂದು ಪರ್ಸೆಪ್ಷನ್ ಆಗೋಗಿದೆ. ಬಟ್ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಪ್ರೆಗ್ನೆನ್ಸಿ ಈಸ್ ಅ ವೆರಿ ನ್ಯಾಚುರಲ್ ಫಿನಾಮಿನಾ. ನಿಸರ್ಗದಲ್ಲಿ, ಪ್ರಕೃತಿಯಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ ಆಗುವಂಥದ್ದೇ, ಮನುಷ್ಯರಲ್ಲೂ ಕೂಡ ಆಗುವಂಥದ್ದೇ, ನಮ್ಮ ದೇಹದಲ್ಲಿ ಸ್ತ್ರೀಯರಿಗೆ ಆಗುವಂಥದ್ದು. ಸೊ ಅದನ್ನು ನಾವು ಎನಿ ನಾರ್ಮಲ್ ಪರ್ಸನಿಗೆ, ಯಾವುದೇ ಒಂದು ಮನುಷ್ಯನಿಗೆ ಮಾಡ್ಬೋದು ಅಂತ ಹೇಳಿದರೆ, ಯಾಕೆ ಪ್ರೆಗ್ನೆಂಟ್ ಟೈಮಲ್ಲಿ ಮಾಡಬಾರ್ದು ಅಂತ ಹೇಳಿ ನಾವು ಕ್ವೆಶ್ಚನ್ ಆಗಬೇಕು ಆ್ಯಕ್ಚುಲಿ, ಅಲ್ವಾ? ಸೊ ಖಂಡಿತವಾಗ್ಲೂ ನಾವು ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ, ಇನ್ಫ್ಯಾಕ್ಟ್ ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಯೋಗಾಭ್ಯಾಸವನ್ನು ಮಾಡ್ತಾ ಶುರು ಮಾಡ್ಕೊಳ್ಬೋದು. ಸೊ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಕರೆಕ್ಟಾಗಿ ಏನು ಹೇಳ್ತೇವೆ ಅಂತ ಹೇಳಿದರೆ, ಅದರ ಪ್ರಿಪ್ರೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಯಾವಾಗಲೂ ಒಂದು ಚಾನ್ಸ್ ಆಗಿ ಆಗಬಾರ್ದು ಹೊರತು, ಅದು ಚಾಯ್ಸ್ ಆಗಿ ಹೋಗಿ ಮಾಡಿದಾಗ ಅದರ ಎಫೆಕ್ಟ್ ಮಗುವಿಗೂ ಹಾಗೂ ತಾಯಿಗೂ ತುಂಬ ಇಂಪಾರ್ಟೆಂಟ್. ಅದು ತುಂಬ ಬೆನಿಫಿಟ್ಸನ್ನು ನಾವು ಕೊಡ್ಬೋದು ಆ ರೀತಿ ನಾವು ಅದನ್ನು ಪ್ರೋಗ್ರೆಷನ್ ಮಾಡಿಕೊಂಡ್ರೆ. ಸೊ ಯೋಗ ರೀತಿಯಲ್ಲಿ ನಾವು ಅಂತ ತಗೊಳ್ಬೇಕು ಅಂತ ಹೇಳಿದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಮೇಜರ್ಲಿ 3 ಮುಖ್ಯಗಳು ವಿಷಯಗಳು ಅಂತ ಹೇಳಿದರೆ, ಒಂದು ತಾಯಿಯ ಆಹಾರ ಜೊತೆಗೆ ನಮ್ಮ ಬಾಡಿಯಲ್ಲಿರುವಂಥ ಆಕ್ಸಿಜನ್ ಮೂವ್ಮೆಂಟ್, ಆಕ್ಸಿಜನ್ ಸ್ಯಾಚುರೇಷನ್ ಇರ್ಬೋದು. ಆಕ್ಸಿಜನ್ ಸ್ಯಾಚುರೇಷನ್ ನಿಮ್ಮ ಉಸಿರಾಟದ ಮೂಲಕ ಮಾತ್ರ ಕೊಡುವಂಥದ್ದಲ್ಲ, ನಿಮ್ಮ ಮೂವ್ಮೆಂಟ್ಗಳು ಅಥವಾ ನಿಮ್ಮ ಚಟುವಟಿಕೆಗಳಿಂದ ಕೂಡ ಬರುವಂಥದ್ದು ಇರಬೇಕು. ಅದರ ಜೊತೆಗೆ ಮಾನಸಿಕವಾದ ಒಂದು ಆರೋಗ್ಯ ಹೆಂಗಿರುತ್ತೆ, ಅದನ್ನು 3 ಮೇಜರ್ಲಿ ಕಾನ್ಸಂಟ್ರೇಟ್ ಮಾಡಿ ಆ ಪ್ರೆಗ್ನೆನ್ಸಿ ಪೀರಿಯಡನ್ನು ತುಂಬ ಬ್ಯೂಟಿಫುಲ್ ಆಗಿ ಅದನ್ನು ಕವರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇನ್ನೂ ಮುಂದೆ ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಜನರಲಿ ಗೈನೆಕ್ಸ್ ಅಥವಾ ಡಾಕ್ಟರ್ಸ್ ಏನು ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದರೆ, ಫಸ್ಟ್ ಟ್ರೈಮೆಸ್ಟರ್, ಮೊದಲಿನ 3 ತಿಂಗಳು ಅಟ್ಲೀಸ್ಟ್ ನೀವು ರೆಸ್ಟ್ ಮಾಡಬೇಕು, ಏನೂ ಯೋಗಾಭ್ಯಾಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಜನರಲಿ. ಬಟ್ ಯಾಕಂತ ಹೇಳ್ತಾರೆ ಅಂತ ಹೇಳಿ ನಾನು ಏನು ಅಂದ್ಕೊಂಡಿದ್ದೇನೆ ಅಂತ ಹೇಳಿದರೆ, ಅವರಿಗೆ ಯೋಗದ ಬಗ್ಗೆ ಒಂದು ಕರೆಕ್ಟಾಗಿರುವಂಥ ಅರಿವು ಇರಲ್ಲ, ಅಥವಾ ಕರೆಕ್ಟಾಗಿರೋ ಗೈಡೆನ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಒಂದು ಭಯ ಇರ್ಬೋದು ಗೈನೆಕ್ಸ್ಗಳಿಗೆ. ಸೊ ಅವ್ರು ಏನು ಹೇಳ್ತಾರೆ, ಇಲ್ಲ ನೀವು 3 ತಿಂಗಳು ಆರಾಮ್ಸೆ ರೆಸ್ಟ್ ಮಾಡಿ, ಆಮೇಲೆ ನೀವು ಬೇಕಿದ್ರು ಏನು ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ಆ 3 ತಿಂಗಳಲ್ಲೂ ಕೂಡ ನಾವು ಯೋಗ ಅಂತ ಹೇಳಿದರೆ ಒಳ್ಳೆ ಜಿಮ್ಮಲ್ಲಿ ಹೋಗಿ ನಾವು ವೆಯ್ಟ್ಸ್ ಎತ್ತುವಂಥದ್ದು, ಅಥವಾ ಶೀರ್ಷಾಸನ ಮಾಡುವಂಥದ್ದು, ಅಥವಾ ಹೆವಿ ಏನು ಪ್ರಾಕ್ಟೀಸ್ ಮಾಡುವಂಥ ಥರ ಅಲ್ವೇ ಅಲ್ಲ. ಯೋಗ ಅಂತ ಹೇಳಿದರೆ ಮೋರ್ ಆಫ್ ಅ ಮೈಂಡ್ಫುಲ್ ಪ್ರಾಕ್ಟೀಸ್. ನಾವು ಮನಸ್ಸಿನ ಜೊತೆ ಕೈಗಳನ್ನು, ಕಾಲುಗಳನ್ನು ಅಲ್ಲಾಡಿಸುವಂಥ ಅಭ್ಯಾಸಕ್ಕೆ ಆಸನಗಳಂತ ಹೇಳ್ತೇವೆ. ಅದರ ಜೊತೆಗೆ ಉಸಿರಾಟದ ಸಹಜವಾಗಿ ಉಚ್ಛ್ವಾಸ ನಿಶ್ವಾಸಗಳ ಕ್ರಿಯೆಗಳನ್ನು ಈವನ್ ಫಸ್ಟ್ ಟ್ರೈಮೆಸ್ಟರಲ್ಲೇ ಅವರಿಗೆ, ಹೆಂಗಸರಿಗೆ ಜಾಸ್ತಿ ಕಾಳಜಿ ಕೊಡಬೇಕು. ಏನಕ್ಕಂದರೆ
ಫಸ್ಟ್ ಟೈಮ್ ಮದರ್ಸ್ ಅಥವಾ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗಿದ್ದವರಿಗೆ ಆ ಒಂದು ಟೆನ್ಷನು, ಭಯ, ಆ್ಯನ್ಸೈಟಿ ಎಲ್ಲ ಇರುತ್ತೆ. ಅದು ಫಸ್ಟ್ ಟ್ರೈಮಿಸ್ಟರಲ್ಲಿ ಮೇಜರ್ ಆಗಿರುತ್ತೆ. ಅದರ ಜೊತೆಗೆ ಅವರಿಗೆ ದಿನ ದಿನ ಬರುವಂಥ ನಾಸ್ಯ ಇರ್ಬೋದು, ಬೆಳಿಗ್ಗೆ ಎದ್ದು ಕೂಡಲೇ ಅಂತ ವಾಂತಿ ಮಾಡುವಂಥ ಒಂದು ಲಕ್ಷಣಗಳಿರ್ಬೋದು, ಸೊಂಟ ನೋವು ಇರ್ಬೋದು, ಆ್ಯನ್ಸೈಟಿ, ಟೆನ್ಷನ್ಸ್, ತಲೆನೋವು, ಮೋಷನ್ ಪ್ರಾಬ್ಲಮ್ ಹಾಗೆಲ್ಲ ಮೇಜರ್ಲಿ ಕಾಡಿಸ್ಕೊಳ್ಳುವಂಥದ್ದು ಅದು ಮೇಜರ್ಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲೇ ಆಗಿರುತ್ತದೆ. ಸೊ ಹಾಗಾಗಿ ಯೋಗ ಅಂತ ಇರುವಂಥ ಅಭ್ಯಾಸ ನಾವು ಫಸ್ಟ್ ಟ್ರೈಮಿಸ್ಟರಲ್ಲಿ ಜಾಸ್ತಿ ಅವರಿಗೆ ಹೇಳಿಕೊಟ್ಟು ಅವರ ಆ ಪ್ರಾಬ್ಲಮ್ಸ್ಗಳನ್ನು ಟ್ಯಾಕಲ್ ಮಾಡಿ ಹೆಲ್ಪ್ ಮಾಡಿ ಆಮೇಲೆ ಕೂಡ ಯೋಗದ ಜೊತೆಗೆ ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಕೂಡ ನಾವು ಆರಾಮ್ಸಾಗಿ ಕವರ್ ಮಾಡ್ಕೊಳ್ಬೋದು. ಫಸ್ಟ್ ಟ್ರೈಮಿಸ್ಟರಿಗೆ ಕೆಲವು ಅಭ್ಯಾಸಗಳು, ಸೆಕೆಂಡ್ ಟ್ರೈಮಿಸ್ಟರಿಗೆ ಕೆಲವು ಅಭ್ಯಾಸಗಳು, ಥರ್ಡ್ ಟ್ರೈಮಿಸ್ಟರಿಗೆ ಕೆಲವು ಅಭ್ಯಾಸಗಳನ್ನು ಅದನ್ನು ಸೆಪ್ರೇಟಾಗಿ ನಾವು ಕ್ಲಾಸಿಫೈ ಮಾಡ್ತಾ ಆ ಥರನೇ ನಾವು ಕವರ್ ಆಗಿ ಗೈಡ್ ಮಾಡ್ತಾ ಹೋದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸುಂದರವಾಗಿ ಬ್ಯೂಟಿಫುಲ್ಲಾಗಿ ಆ ಜರ್ನಿಯನ್ನು ನಾವು ಮಗುನ ನೋಡ್ಕೊಳ್ತಾ ಮಗುವಿನ ಆರೋಗ್ಯ ಹಾಗೂ ತಾಯಿಯ ಆರೋಗ್ಯನ ನೋಡ್ತಾ ನಾವು ಯೋಗದ ಮೂಲಕ ಖಂಡಿತವಾಗ್ಲೂ ಅದನ್ನು ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಹಾಗಾದರೆ ಫಸ್ಟ್ ಟ್ರೈಮೆಸ್ಟ್ರಲ್ಲೂ ಕೂಡ ಮಾಡ್ಬೋದು ಅಂತ ಹೇಳಿದ್ರಿ. ಅಂದರೆ ಮೇಜರ್ ಆಗಿ ಪ್ರಾಣಾಯಾಮಗಳು, ಉಸಿರಾಟದ ಮೇಲೆ ನಿಯಂತ್ರಣ, ಮನಸ್ಸಿನ ಮೇಲೆ ನಿಯಂತ್ರಣ, ಇದೆಲ್ಲ ಮಾಡೋದ್ರಿಂದಾಗಿ ಆ ಥರ ವಾಂತಿ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಆಗುವಂಥದ್ದು ಮೇಜರ್ ಆಗಿ ಎಷ್ಟೊತ್ತಿಗೂ ನಾಸಿಯಾ, ವಾಂತಿ ಬಂದಂಗೆ ಆಗೋದು ಆಗ್ತಾ ಇರುತ್ತೆ. ಸೊ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವ ಥರ ಮಾಡ್ಬೋದು? ಸೊ ಮೇಜರ್ಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಬರುವಂಥ ಸಮಸ್ಯೆಗಳಂದರೆ ಈ ನಾಸಿ ಅಂತ ಏನು ಹೇಳಿದ್ದೇವೆ, ಸುಮ್ಮನೆ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಒಂದು ವೆರಿ ಈಸಿ ಕೋಪಿಂಗ್ ಟೆಕ್ನಿಕ್ ಅಂತ ಹೇಳಿದರೆ ಸ್ಟ್ರಾ ಬ್ರೀದಿಂಗ್ ಅಂತ ಹೇಳಿ, ಸುಮ್ಮನೆ ನಿಮ್ಮ ಮೂಗಿಂದ ಉಚ್ಛ್ವಾಸ ಮಾಡಿ ಬಾಯಿಂದ ಸ್ಟ್ರಾನ ಹಿಡ್ಕೊಂಡು ಹೆಂಗೆ ನಾವು ಜ್ಯೂಸ್ ಏನೋ ಕುಡಿತೇವೆ ಅದೇ ಥರ ಬಾಯಿಂದ ನಿಶ್ವಾಸವನ್ನು ಮಾಡುವಂಥದ್ದು. ಸೊ ಇಮ್ಮಿಡಿಯೇಟ್ಲಿ ಬಾಡಿ ಒಂದು ತೆಗೆದುಕೊಳ್ಳೋದು ಮೂಗಿನಿಂದ ಬಾಯಿಂದ ಇಟ್ಕೊಂಡು ನಿಶ್ವಾಸ ಮಾಡುವಂಥದ್ದು. ಹೌದು. ಸೊ ವೆರಿ ಕ್ವಿಕ್ಕಾಗಿ ಬಾಡಿ ಸಿಂಪಥೆಟಿಕ್ ಮೋಡಿಂದ ಒಂದು ಪ್ಯಾರಾಸಿಂಪಥೆಟಿಕ್ ಮೋಡಿಗೆ ಶಿಫ್ಟ್ ಆಗಿ ತುಂಬ ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿ ಕಾಮ್ ಮಾಡುವಂಥ ಕ್ರಿಯೆ ಅದು. ಅದರ ಜೊತೆಗೆ ಸಿಂಪಲ್ ಕಾಲು ಚಲನೆ, ಕೈ ಚಲನೆ, ಬ್ರೀದಿಂಗ್ ಜೊತೆಗೆ ಕತ್ತಿನ ಚಲನೆ, ಒಂದು ಸ್ವಲ್ಪ ಟ್ವಿಸ್ಟಿಂಗ್ ಪ್ರಾಕ್ಟೀಸಸ್ ಎಲ್ಲ ಖಂಡಿತವಾಗ್ಲೂ ನಾವು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಮಾಡ್ಬೋದು. ಅದಾದ ನಂತರ ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟ್ರಲ್ಲಿ ನಾವು ಏನು ಫೋಕಸ್ ಮಾಡಬೇಕು ಅಂತ ಹೇಳಿದರೆ ಬಾಡಿಯ ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್, ಅಂದರೆ ನಮಗೆ ಹೆರಿಗೆ ಆಗುವ ಸಮಯದಲ್ಲಿ ಸ್ನಾಯುಗಳಿಗೆ ಯಾವ ಶಕ್ತಿ ಬೇಕು, ಪೆರಿನಿಯಮ್ ಸ್ಟ್ರೆಂಥನಿಂಗ್, ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್ ಅಂತ ಹೇಳ್ಬೋದು. ಅದನ್ನು ನಾವು ಟ್ರೈನ್ ಮಾಡ್ತೇವೆ. ಕೆಲವು ಆಸನ, ಸೇತುಬಂಧಾಸನದ ಅಭ್ಯಾಸ ಅಥವಾ ಸುಮ್ಮನೆ ಅರ್ಧಕಟಿ ಚಕ್ರಾಸನದ ಅಭ್ಯಾಸ, ಆಮೇಲೆ ಮಾರ್ಜಾಲಾಸನ ಅಭ್ಯಾಸ, ವ್ಯಾಘ್ರಾಸನದ ಅಭ್ಯಾಸಗಳೆಲ್ಲ ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್ಗೆ ಅಭ್ಯಾಸ ತುಂಬ ಹೆಲ್ಪ್ ಆಗುವಂಥದ್ದು. ಅದರ ಜೊತೆಗೆ ಇನ್ನು ಥರ್ಡ್ ಟ್ರೈಮಿಸ್ಟ್ರಲ್ಲಿ ಅದು ಮತ್ತೆ ಹೊಟ್ಟೆ ದೊಡ್ಡದಾಗ್ತಾ ಇದ್ದಂಗೆ, ಥರ್ಡ್ ಟ್ರೈಮಿಸ್ಟ್ರಲ್ಲಿ ಹೊಟ್ಟೆ ದೊಡ್ಡದಾಗ್ತಾ ಇದ್ದಂಗೆ ತುಂಬ ಈಸಿಲಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆ ಅಂತ ಹೇಳಿದರೆ ನಮ್ಮ ಲೋ ಬ್ಯಾಕ್ ಮಸಲ್ಸ್ ವೀಕ್ ಆಗಿ ಸೊಂಟ ನೋವು ಕಾಣಿಸ್ಕೊಳ್ಳುವಂಥ ಸಮಸ್ಯೆಗಳು ಕೂಡ ಥರ್ಡ್ ಟ್ರೈಮಿಸ್ಟರ್ ನಂತರ ಕಾಣಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಗರ್ಭಕೋಶ ದೊಡ್ಡದಾಗ್ತಾ ಇದ್ದಂಗೆ ಅದರ ಅಕ್ಕಪಕ್ಕದಲ್ಲಿ ಏನು ಸ್ಟ್ರಕ್ಚರ್ಸ್ ಇರುತ್ತೆ ಅದಕ್ಕೂ ಅದು ಪ್ರೆಷರ್ ಕೊಟ್ಟು ಅಲ್ಲಿಯೂ ಸ್ವಲ್ಪ ನೋವು ಕಾಣಿಸ್ಕೊಳ್ಬೋದು. ತೊಡೆಯ ಭಾಗದಲ್ಲಿರ್ಬೋದು ಅಥವಾ ಮೋಷನ್ ಸಮಸ್ಯೆ ಇರ್ಬೋದು, ಮೋಷನ್ ಗಟ್ಟಿಯಾಗುವಂಥದ್ದು, ಪದೇ ಪದೇ ಯೂರಿನಿಗೆ ಹೋಗುವಂಥ ಅಭ್ಯಾಸಗಳಿರ್ಬೋದು, ಅಂಥ ಸಮಸ್ಯೆಗಳಿರ್ಬೋದು. ಅದಕ್ಕೆ ಕೆಲವು ಸ್ಪೆಸಿಫಿಕ್ ಪ್ರಾಕ್ಟೀಸಸ್, ಮತ್ತೊಮ್ಮೆ ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್ ಅಭ್ಯಾಸ ಇರ್ಬೋದು, ಆ ನರಗಳನ್ನು ರಿಲ್ಯಾಕ್ಸ್ ಮಾಡುವಂಥದ್ದು ಅಥವಾ ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್ ಪ್ರಾಕ್ಟೀಸಸ್ ಇರ್ಬೋದು. ಹಂಗಿದ್ದ ಅಭ್ಯಾಸಗಳನ್ನು ಮಾಡ್ತಾ ಥರ್ಡ್ ಟ್ರೈಮಿಸ್ಟರ್ ತನಕ ನಾವು ಪ್ರೆಗ್ನೆನ್ಸಿ ಆ ಜರ್ನಿಯನ್ನು ತುಂಬ ಈಸಿಯಾಗಿ ಸ್ಮೂತಾಗಿ ಅದನ್ನು ಕವರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಮೊದಲ 3 ತಿಂಗಳು, ಎರಡನೆಯ 3 ತಿಂಗಳು ಹಾಗೂ ಕೊನೆಯ 3 ತಿಂಗಳು, ಸೊ ಇದಕ್ಕೆ ಸಪರೇಟ್ ಆದಂಥ ಯೋಗಾಭ್ಯಾಸಗಳಿರುತ್ತೆ. ಅದನ್ನು ಕರೆಕ್ಟಾಗಿ ಮಾಡೋದ್ರಿಂದಾಗಿ ಖಂಡಿತವಾಗಿ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಯಾಕಂದರೆ ಈಗ ಎಲ್ಲೆಲ್ಲಿಯೂ ನಾವು ಸಿ ಸೆಕ್ಷನ್ನೇ ನೋಡ್ತಾ ಇದ್ದೇವೆ. ನಾರ್ಮಲ್ ಡೆಲಿವರಿ ಸಿ ಸೆಕ್ಷನನ್ನು ಡಾಕ್ಟ್ರು ಬೇಕು ಅಂತ ಮಾಡೋದಿಲ್ಲ. ಯಾರ ಹತ್ರ ಮಗುವನ್ನು ಪುಷ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ವೋ, ಯಾರಿಗೆ ಆ ಹೊಟ್ಟೆಯ ಅಥವಾ ಗರ್ಭಕೋಶದ ಮೇಳದಂಥ ಮಾಂಸಖಂಡಗಳು ಗಟ್ಟಿ ಇಲ್ಲ, ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸಿ ಸೆಕ್ಷನ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ನಾವೆಲ್ಲರೂ ವೈದ್ಯರ ಮೇಲೆ ದೂರ್ತೇವೆ, ಅವ್ರ ಹತ್ರ ಹೋದರೆ ಸಾಕು ಅವರು ಸಿಸೇರಿಯನ್ ಮಾಡ್ಬಿಡ್ತಾರೆ. ಆಗಲ್ಲ. ಸೊ ಅವರಿಗೆ ಆ ತಾಕತ್, ಆ ಶಕ್ತಿ, ಆ ಮಗುವನ್ನು ನಾರ್ಮಲ್ ಡೆಲಿವರಿ ಮಾಡುವಂತಹ ಶಕ್ತಿ ಇಲ್ಲ ಅಂದರೆ ಆಟೋಮೆಟಿಕ್ ಆಗಿ ಸಿ ಸೆಕ್ಷನ್ಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಆ ಹೊಟ್ಟೆಯ ಮಾಂಸಖಂಡಗಳನ್ನು ಶಕ್ತಿಯುತಗೊಳಿಸ್ಕೊಳ್ಳೋದು ಬಹಳ ಮುಖ್ಯ. ಸೊ ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ 3 ತಿಂಗಳು ಆದಮೇಲೆ ಜಾಸ್ತಿ ಚಟುವಟಿಕೆಯಿಂದ ಇರಿ, ಎಲ್ಲ ಕೆಲಸಗಳನ್ನು ಮಾಡಿ ಅಂತ ಅನೇಕ ಗೈನಕಾಲಜಿಸ್ಟ್ ಇವತ್ತು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಮೊದಲನೇ ಒಂದು 3 ತಿಂಗಳು, ಎರಡನೇ 3 ತಿಂಗಳು ಹಾಗೂ ಮೂರನೇ 3 ತಿಂಗಳಲ್ಲಿ ಯೋಗಾಭ್ಯಾಸಗಳು ತುಂಬ ಸಹಾಯ ಮಾಡುತ್ತೆ. ಸೊ ಆ ಅಭ್ಯಾಸಗಳನ್ನ ಮಾಡೋದ್ರಿಂದಾಗಿ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ, ಆರೋಗ್ಯಯುತವಾದ ಮಗುವನ್ನು ಪಡೀಲಿಕ್ಕೆ ಆಫ್ಟರ್ ಡೆಲಿವರಿ
ಖಂಡಿತವಾಗ್ಲೂ ಹೌದು. ಹೊಟ್ಟೆಯ ಬೊಜ್ಜು ಉಳಿದೋಗ್ಬಿಡುತ್ತೆ. ಹೊಟ್ಟೆಯ ಬೊಜ್ಜು ಕೂಡ ಹೌದು, ಮತ್ತು ಆ ಸ್ನಾಯುಗಳು, ಆ ಯೂಟ್ರೇಸ್ ಒಂದು ಸಣ್ಣ ಸೈಜಿಂದ ಇಷ್ಟು ದೊಡ್ಡಗೆ ಆಗಬೇಕು ಅಂತ ಹೇಳಿದರೆ ಅದು ಅದರ ನಾರ್ಮಲ್ ಸೈಜಿಗೂ ಕೂಡ ವಾಪಸ್ ಬರೋದು ಒಂದು ನೈಸರ್ಗಿಕವಾದಂಥ ಕ್ರಿಯೆ. ಸೊ ಆ ಒಂದು ರಿಕವರಿ ಫೇಸ್ ಅಂತ ಏನಿರುತ್ತೆ, ಜನರಲಿ ಯೋಗ ಮಾಡದಿರೋರು ಅಥವಾ ಸುಮ್ಮನೆ ರಿಲ್ಯಾಕ್ಸ್ ಆಗಿದ್ದವರು ಅಲ್ಲದು ಕನಿಷ್ಠ ಒಂದು 3 ತಿಂಗಳ 4 ತಿಂಗಳ ತನಕ ಟೈಮ್ ಬೇಕಾಗುತ್ತೆ. ಬಟ್ ಯೋಗಾಭ್ಯಾಸ ಮಾಡಿದವ್ರದ್ರಲ್ಲಿ ಕನಿಷ್ಠ ಒಂದು 45 ದಿನ 50 ದಿನದ ಒಳಗೇನೆ ಅವ್ರು ಆಲ್ಮೋಸ್ಟ್ ಫುಲ್ ರೆಡಿ ಆಗಿಬಿಡ್ತಾರೆ. ಅವರಿಗೆ ಆ ಬಾಡಿಯಲ್ಲಿ ಒಂದು ಒಳ್ಳೆ ಎನರ್ಜಿ ಅಂತ ಏನು ಕಾಣಿಸುತ್ತೆ, ಅಥವಾ ಬ್ಯಾಕ್ ಪೇನ್ ಇಲ್ಲದೆ ಅಥವಾ ಹೊಟ್ಟೆಯ ಭೋಜನ ನಾವು ಇಮ್ಮಿಡಿಯೇಟ್ಲಿ ಒಂದು ವಿದಿನ್ 40-45 ಡೇಸಲ್ಲಿ ನಾವು ಆ ಕ್ರಿಯೆಗಳನ್ನು ಶುರು ಮಾಡ್ಕೊಳ್ಬೋದು. ಸೊ ಹೊಟ್ಟೆಯ ಬೊಜ್ಜು ಅನೇಕರಲ್ಲಿ ಕಂಡು ಬರುತ್ತೆ, ಅದು ಕೊನೆವರೆಗೂ ಹೋಗೋದೇ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಬಂದ ಬೊಜ್ಜು ನನಗೆ ಕಡಿಮೆನೇ ಆಗಿಲ್ಲ ಅಂತ ಅನೇಕ ಮಹಿಳೆಯರು ಆಪಾದನೆ ಮಾಡ್ತಾರೆ. ಸೊ ಹಾಗಾಗಿ ಯೋಗಾಭ್ಯಾಸವನ್ನು ಮಾಡೋದ್ರಿಂದಾಗಿ ಆಫ್ಟರ್ ಡೆಲಿವರಿ ಕೂಡ ಯೋಗಾಭ್ಯಾಸವನ್ನು, ನಾರ್ಮಲ್ ಡೆಲಿವರಿ ಆಯಿತು ಅಂದರೆ ಎಷ್ಟು ದಿವಸ ಗ್ಯಾಪ್, ಒಂದು 15 ದಿವಸದಲ್ಲಿ ನಿಧಾನವಾಗಿ ಮಾಡ್ತಾ ಬರೋದು. ಅದೊಂದು ದೇಹದ ಪ್ರಕೃತಿ ಮೇಲೆ ಇರುತ್ತೆ. ಕೆಲವರಿಗೆ ನಾವು ಡಿಸೈಡ್ ಮಾಡೋದಕ್ಕಿಂತಲೂ ಆ ಪ್ರೆಗ್ನೆಂಟ್ ಲೇಡಿನೇ ಡಿಸೈಡ್ ಮಾಡಬೇಕು, ನನ್ನ ಬಾಡಿಗೆ ಈಗ ಮೂಮೆಂಟ್ ಬೇಕೋ ಬೇಡೋ ಅಂತ ಹೇಳಿ ಆ ಡಿಸೈಡಿಂಗ್ ಫ್ಯಾಕ್ಟರ್ ಅವ್ರ ಹತ್ರನೇ ಇರುತ್ತೆ. ಸೊ ಅವ್ರ ಹತ್ರ ಮಾತಾಡ್ಕೊಂಡು ನಮಗೆ ಅದು ಗೊತ್ತಾದ ನಂತರ ನಾವು ಅವರನ್ನು ಯೋಗಾಭ್ಯಾಸದ ಜೊತೆ ಟ್ರೈನ್ ಮಾಡ್ಕೊಳ್ಬೋದು. ಬಟ್ ನಾವು ಹಿಂಗೆ ಕನಿಷ್ಠ ಥಿಯರಿ ಪ್ರಕಾರ ಇಲ್ಲ 3 ತಿಂಗಳು ನೀವು ರೆಸ್ಟಲ್ಲೇ ಇರಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಹೇಳಕ್ಕೆ ಸಾಧ್ಯ ಆಗಲ್ಲ. ಕೆಲವರು ಅವಶ್ಯಕತೆನೂ ಇಲ್ಲ. ಹೌದು, ಅವರು ಯೋಗಾಭ್ಯಾಸ ಮೊದಲಿಂದಲೇ ಮಾಡ್ತಾ ಇದ್ರೆ ಆ 3 ತಿಂಗಳ ರೆಸ್ಟ್ ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಮೇಜರ್ ಆಗಿ ಏನಂತ ಆಗ್ತಾ ಇದೆ ಇತ್ತೀಚೆಗೆ ಅಂತ ಹೇಳಿದರೆ, ಪೋಸ್ಟ್ ಡೆಲಿವರಿ ಡಿಪ್ರೆಷನ್ ಅಂತಲೂ ಕೆಲವರಿಗೆ ಕಾಣಿಸ್ಕೊಳ್ತಾ ಇದೆ. ಸೊ ನಾವು ಯೋಗಾಭ್ಯಾಸದ ಮೂಲಕ ಆ ಪೋಸ್ಟ್ ಡೆಲಿವರಿ ಡಿಪ್ರೆಷನ್ ಅಥವಾ ಆ್ಯನ್ಸೈಟಿ, ಟೆನ್ಷನ್ ಅಂತ ಏನು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಅದನ್ನು ಕೂಡ ನಾವು ಯೋಗಾಭ್ಯಾಸದಿಂದ ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದೇ, ಮತ್ತು ಮುಖ್ಯವಾಗಿ ನಾವು ನಿಸರ್ಗ ಮನೆಯಲ್ಲಿ ವೇದ ಆರೋಗ್ಯ ಕೇಂದ್ರ, ವೇದ ವೆಲ್ನೆಸ್ ಸೆಂಟರ್ ಕಂಡುಕೊಂಡಂಥ ಸತ್ಯ ಅಂದರೆ, ಮೇಡಮ್ ಹೇಳಂಥ ಈ ಒಂದು ಡಿಪ್ರೆಷನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು, ಡೆಲಿವರಿ ಆದಮೇಲೆ ಎಸ್ಪೆಷಲಿ ಎದೆ ಹಾಲನ್ನು ಮಗು ಕುಡಿಬೇಕಾದ್ರೆ DHA ಅಂತ ಒಂದು ಅಂಶ ಇರುತ್ತೆ, ಬ್ರೈನ್ ಫ್ಯಾಟ್. ಸೊ ಆ ಫ್ಯಾಟು ಜಾಸ್ತಿ ಮಗುವಿಗೆ ಬೇಕು, ಮಗುವಿನ ಮಿದುಳಿನ ಬೆಳವಣಿಗೆಗೆ. ಸೊ ಅದನ್ನು ತಾಯಿಯಿಂದ ತೆಗೆದುಕೊಳ್ತಾ ಇರುತ್ತೆ. ಹಾಗಾಗಿ ತಾಯಿಗೆ ಆ DHA ಕಡಿಮೆ ಆಗಿ ಈ ಡಿಪ್ರೆಷನ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿಯ ಟೈಮಲ್ಲಿ ಒಮೆಗಾ 3 ತೆಗೆದುಕೊಳ್ಳೋದ್ರಿಂದಾಗಿ EPA ಮತ್ತು DHA ಅನ್ನುವಂಥ 2 ಅಂಶಗಳು ಸಿಕ್ಕಿ, ಸೊ ಆ ಒಂದು ಪೋಸ್ಟ್ ಡೆಲಿವರಿ ಡಿಪ್ರೆಷನ್ ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ನಿಮಗೆ ಆ ಒಮೆಗಾ 3 ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ಜೊತೆಗೆ ಪ್ರೆಗ್ನೆನ್ಸಿಗೆ ಯಾವ ಥರ ಆಹಾರದ ಒಂದು ವ್ಯವಸ್ಥೆ ಇರಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇವೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡ್ಬೋದು. ಖಂಡಿತವಾಗಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಪ್ರೆಗ್ನೆಂಟ್ ವುಮೆನ್ ಯೋಗ ಮಾಡಬಹುದು. ಎಸ್, ಇವತ್ತಿನ ಕಾರ್ಯಕ್ರಮದ ಮೂಲ ಒಂದು ಪ್ರಶ್ನೆಗೆ ಉತ್ತರ ದೊರಕಿದೆ. ಯೋಗ ಮಾಡಬಹುದು ಅಲ್ಲ, ಮಾಡಬೇಕು. ಮಾಡೋದ್ರಿಂದಾಗಿ ತುಂಬ ಅನುಕೂಲ ಆಗುತ್ತೆ ಅನ್ನೋದನ್ನು ಡಾಕ್ಟರ್ ಕೀರ್ತಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್, ನಿಮಗೂ ಧನ್ಯವಾದಗಳು, ನಮ್ಮ ವೀಕ್ಷಕರಿಗೂ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇನ್ನೊಮ್ಮೆ ವಂದನೆಗಳು.